ಬುಡಬಾಡ ಚೋಳ ಇಲ್ಬಾರ. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ಲು RMC ಇದ್ದೀವಿ. ವಿಶೇಷ ಏನು ಅಂತ ಅಂದ್ರೆ ರೈತರು ಎಲ್ಲ ಕೆಲಸಗಳನ್ನ ಬಿಟ್ಟು ಇವತ್ತು ಇಲ್ಲಿ ಕಾಯ್ತಾ ಇದ್ದಾರೆ. ಯಾಕೆ ಹೊಲದಲ್ಲಿ ಕಷ್ಟ ಬಿಟ್ಟು ಬೆವರು ಸುರಿಸಿ ಬೆಳೆದಿದ್ದ ರಾಗಿಯನ್ನ ತಗೊಂಬಂದು ಇಲ್ಲಿ ಹಾಕ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಟೋಕನ್ ತಗೊಂಡೋಗಿದ್ದಾರೆ. ಯಾಕೆ ಅಂದ್ರೆ 4-5 ತಿಂಗಳಾಗಿದೆ ರಾಗಿಯನ್ನ ತಗೊಂಬಂದು. ಅಧಿಕಾರಿಗಳು ಕೇಳಿದ್ರೆ ಚೀಲ ಇಲ್ಲ, ಸರ್ಕಾರದಿಂದ ಆದೇಶ ಬಂದಿಲ್ಲ, ಹೀಗೆ ಹಲವಾರು ಸಬೂಬುಗಳನ್ನ ಹೇಳ್ತಾರೆ. ಸರ್ಕಾರ ಕಣ್ಮುಚ್ಚಿ ಕುಳಿತಿದೆಯಾ? ರೈತರ ಕಷ್ಟಗಳಿಗೆ ಏಕೆ ಸ್ಪಂದಿಸ್ತಾ ಇಲ್ಲ? ಹಲವಾರು ರೈತರು ತಮ್ಮ ಇವತ್ತೆಲ್ಲ ಕೂಡ ಬಿಸಿಲು ಬೇಗೆ ತೋಟಕ್ಕೆ ನೀರು ಕಟ್ಟಬೇಕು, ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲ ರೈತರಿದ್ದಾಳೆ. ಸಾಕಿರೋಂಥ 1-2 ಹಸುಗಳನ್ನ ಮೇಯಿಸೋದಕ್ಕೆ ಸಮಯ ಇಲ್ಲ, ಆದರೂ ಕೂಡ ಎಲ್ಲ ಬಂದಿದ್ದಾರೆ. ಇವ್ರ ಸಮಸ್ಯೆ ಏನಿದೆ ಅಂತ ನಾವು ಕೇಳ್ತಾ ಹೋಗೋಣ. ಟೈಮು 11 ಗಂಟೆ 5 ಗಂಟೆಯಿಂದ ಬಂದು ಕಾಯ್ತಾ ಇದೀವಿ. ಹುಲಿದುರ್ಗದಿಂದ ಬಂದು ಸುಮಾರು ಜನ ಬಂದವ್ರೆ. ಕ್ಯೂ ನಿಂತಿದೀವಿ. ಒಬ್ರು ಅಧಿಕಾರಿಗಳು ಬಂದಿಲ್ಲ, ಬಾಗಿಲು ತೆಗ್ದಿಲ್ಲ. ಫೋನ್ ಮಾಡ್ದೋ ನಾವು. ಫೋನ್ ಮಾಡಿಕ್ಕೆ ನನ್ ಗಮನಕ್ಕೆ ಬಂದಿಲ್ಲಪ್ಪ, ಇದಕ್ಕೆ ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಒಬ್ರು ಬಂದಿಲ್ಲ ಅಧಿಕಾರಿಗಳು. ಒಂದು ಬೋರ್ಡ್ ಇಲ್ಲ. ನಾಳೆ ಜನವರಿ ಸಂಕ್ರಾಂತಿ ಹಬ್ಬದಿಂದ 1 ವಾರ ಡೇಟ್ ಕೊಟ್ಕೊಂಡೇ ಬಂದ್ರು. ನೆನ್ನೆಲ್ಲ ಪೇಪರ್ ಅಲ್ಲಿ ಎಲ್ಲ ಬಂತು. ಎಲ್ಲ ಬಂದು ಕಾಯ್ಕೊಂಡ್ ಕುಂತಿರೋದ್ರಿಂದ ಒಬ್ರು ಬಂದಿಲ್ಲ. 11:30 ಆದ್ರೆ ಎಲ್ಲಿ ಹೋಗ್ಬೇಕು? ಬಡವ್ರ ರೈತರುಗಳು ಎಲ್ಲಿ ಹೋಗ್ಬೇಕು? ನೀರಿಲ್ಲ. ತಹಸೀಲ್ದಾರ್ ಬರ್ಲಿ, ಸೆಕ್ರೆಟರಿ ಬರ್ಲಿ, ಇಡೀ ನಮ್ ಕುಣಲ್ ತಾಲೂಕಿ ಅವರೇ ಮೇಯ್ನು ಬರ್ಬೇಕೀಗ. ತಹಸೀಲ್ದಾರ್ ಬಂದು ಏನ್ ಜನ ಕೇಳ್ಬೇಕು ಹೇಳಿ ಉತ್ತರನ. ರಾಗಿ ಖರೀದಿಗೆ ಎಲ್ರು ಅಂತ ಒಂದು ಸುಮಾರು 200 ಜನ ಬಂದಿದ್ದಾರೆ. 200 ಜನದಲ್ಲಿ ಇವಾಗ 11 ಗಂಟೆ 15 ನಿಮಿಷ ಆಗಿದೆ. ಅಧಿಕಾರಿಗಳು ಇಲ್ಲ, ತಹಸೀಲ್ದಾರ್ ಇಲ್ಲ, ರೈತರಿಗೆ 11 ಗಂಟೆ ಕರೆಂಟ್ ಕೊಟ್ಟಿದ್ದಾರೆ. ತೋಟ ಮನೆ ಎಲ್ಲ ಬಿಟ್ಟು ಇಲ್ಲಿ ಕಾಯ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ. ಅಟ್ಲೀಸ್ಟ್ ಯಾರಾದ್ರೂ ಟಾಯ್ಲೆಟ್ಗೆ ಬಾತ್ರೂಮ್ ಹೋಗ್ತೀನಿ ಅಂತ ಅಂದ್ರೆ ಇನ್ನೆಲ್ಲೂ ಒಂದು ಜಗ್ಗು ನೀರು ಕೂಡ ಸಹ ಇಲ್ಲ. ರೈತರಿಗೆ ಇಷ್ಟೊಂದ್ ಬಹಳ ಅನ್ಯಾಯ ಆಗ್ಬಾರ್ದು ಸರ್ಕಾರದಿಂದ. ಇದನ್ನ ನಮ್ಮ ತಾಲೂಕಿನ ತಹಸೀಲ್ದಾರರು, MLAಗಳು, ಅಧಿಕಾರಿಗಳು ಎಲ್ಲರನ್ನು ಸ್ಪಂದಿಸಬೇಕು. ಸುಮಾರು 1,000 ಜನ ರೈತರುಗಳು ಬಂದು ಬೆಳಗಿನ ಜಾವ 5 ಗಂಟೆಯಿಂದ ಸತತವಾಗಿ ಕಾಯ್ತಾವ್ರೆ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿ ಇದುವರೆಗೂ ಒಂದು ಇದನ್ನು ಬಂದು ಓಪನ್ ಮಾಡಿಲ್ಲ. ಇವಾಗ ಯಾರೋ ಬಂದಿದ್ದಾರೆ ಇಬ್ರು, ಅವ್ರು ಬಂದು ಏನು ವಿಚಾರ ಅಂತ ತಿಳಿಸ್ತಾ ಇಲ್ಲ. ಕುಡಿಯಕ್ ನೀರಿಲ್ಲ, ಆಮೇಲೆ ಡೇಟ್ ಇಲ್ಲ. ಇಷ್ಟು ದಿನ ನಾವು 3 ತಿಂಗಳಾಯ್ತು ರಾಗಿ ಬೆಳೆದಿ ಮಡಿ ಕೂತಿದ್ವಿ. ಮಲ್ಲಿ ಬೆಳಿಗ್ಗೆ ನವೆಂಬರ್ ಇಂದ ಕೊಡ್ತಾವ್ರೆ. ಆಮೇಲೆ ರೈತರುಗಳು ಸಾಲ ಮಾಡ್ಕೊಂಡಿರ್ತಾರೆ. ಸಾಲ ಮಾಡ್ಕೊಂಡು ಇವ್ ಎಷ್ಟು ದಿನ ದುಡ್ಡು ಬರ್ತದೆ ಕೈ ಮುಂದೆ ಏನ್ ಮಾಡಿದ್ರು ರೈತರುಗಳು? ಅವ್ರು ಮೇವು ಪುಚ್ಚಟೆ ಕೊಡ್ತಾರ? ಗೊಬ್ಬರ ಮೇವು ಪುಚ್ಚಟೆ ಕೊಡ್ತಾರ? ಹೇಳಿ, ನೀವ್ ಹೇಳಿ. ಸರ್ಕಾರ ಈ ಬಿರ್ರಿ ಕ್ರಮ ಕೈಗೊಳ್ಬೇಕು. ಇದ್ರೆ ಏನು ಹೇಳ್ತಾರೆ ತಹಸೀಲ್ದಾರ್ MLA ಬಂದು ಹೇಳ್ಬೇಕು. ಇಲ್ಲಿ ಇವಾಗ ರಾಗಿಯ ನವೆಂಬರ್ ನಿಂದ ಅಲ್ಲಿ ಟೋಕನ್ ಕೊಟ್ರು. ಟೋಕನ್ ಕೊಟ್ಟವ್ರು ಏನ್ ಮಾಡುದು? ಡಿಸೆಂಬರ್ ಇಂದ ಇವಾಗ ಆಗ ಅಂತ ಹೇಳ್ಕೊಂಡು ಡೇಟಿನ ಹೇಳ್ಕೊಂಡ ಬಂದ್ರು. ಸ್ನೇಹಿತರೆ, ಸಮಯ 11 ಕಾಲ ಆಗಿದೆ. ಈಗ ನಾವು ಓಪನ್ ಮಾಡ್ತೀವಿ ಅಂತ ಯಾರೋ ತಾಲೂಕು ಕಚೇರಿಯಿಂದ ಬಂದಿದ್ದಾರೆ. ಅವ್ರನ್ನ ಅಧಿಕಾರಿಗಳು ಇಲ್ಲ, ನೀವು ಬೇಡ, ಸಂಬಂಧಪಟ್ಟ ತಹಸೀಲ್ದಾರರು ಸ್ಥಳಕ್ಕೆ ಬರಲಿ ಅಂತ ಹೇಳಿ ಅವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಸರ್, ಏನು ಸಮಸ್ಯೆ ಇದೆ? ಏನು ಸರ್ ಸಮಸ್ಯೆ? ಸರ್, ಫಸ್ಟ್ ದಿವಸ ಅಂದ್ಬಿಟ್ಟು ಲೇಟ್ ಆಗಿದೆ. ಅಲ್ಲ, ಈಗ ನೀವು 11:30ಗೆ ಬಾಗಿಲು ತೆಗಿತಾ ಇದ್ದೀರಾ ಸರ್. ಸೀಲ್ ಮಾಡ್ಸಕ್ಕೆ ಹೋಗಿದೆ, ಸೀಲ್ ತಗೊಂಬರಕ್ಕೆ ಹೋಗಿದೆ ಅಷ್ಟೇ, ಇನ್ನೇನು ಲೇಟ್ ಇಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ರೈತರು ಬೆಳಿಗ್ಗೆ ಗೊತ್ತಾಯ್ತು. ಹೌದು. ಹ್ಞೂ ಸರ್. ಎಲ್ಲರಿಗೂ ಕೊಡ್ತೀವಿ. ಅದು ನಾವು ಕೊಡೋದು ಸೀನಿಯಾರಿಟಿ ಮೇಲೆ.
ಸೀನಿಯಾರಿಟಿ ಮೇಲೆ ಕೊಡ್ತಾ ಇದ್ವಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಈಗ ಅಧಿಕಾರಿಗಳು ಬಂದಿದ್ದಾರೆ. ಈ ದಿನ ಮೊದಲನೇ ದಿನ ಆದ್ರಿಂದ ತಡವಾಗಿದೆ, ಕ್ಷಮೆ ಇರಲಿ. ಈಗಾಗಲೇ ಬರಬೇಕಾಗಿದೆ, ಚೀಲಗಳೆಲ್ಲ ಬಂದಿದೆ. ಆ ಚೀಲಗಳು ಬಂದಿದೆ, ತಡವಾಗಿತ್ತು, ಈಗ ಚೀಲ ಬಂದಿದೆ. ನಾವೆಲ್ಲರಿಗೂ ಕೂಡ ರಾಗಿ ಖರೀದಿ ಮಾಡೋದಕ್ಕೆ ಟೋಕನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ರಾಗಿ ಏನಾದರೂ ಹಾಕಿದರೆ ಟೋಕನ್ ಪಡ್ಕೋಬೇಕು ಅಂತ ಇದ್ದರೆ ಬಂದು ಸರತಿ ಸಾಲಿನಲ್ಲಿ ನಿಂತು ನಿಮ್ಮ ಟೋಕನ್ ಪಡಿಬೋದು. ಒಟ್ಟಾಗೆ ಇಲ್ಲಿಗೆ ಬರುವಂಥ ರೈತರಿಗೆ ಮೂಲಭೂತ ಸೌಕರ್ಯಗಳು, ಶೌಚಾಲಯ, ಕುಡಿಯುವ ನೀರು ಎಲ್ಲವನ್ನೂ ಕೂಡ ಸರ್ಕಾರ ಒದಗಿಸ್ಬೇಕು. ಆದರೆ ಇಲ್ಲಿ ಏನು ಕೂಡ ಒದಗಿಸಿಲ್ಲ ಅನ್ನೋ ಆರೋಪ ಇದೆ. ಮೊದಲನೇ ದಿನ ಆದ್ದರಿಂದ ಎಲ್ಲವನ್ನು ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾಳೆ ಏನು ಮಾಡ್ತಾರೆ ಎಂಬುದನ್ನು ಕಾದು ನೋಡೋಣ. ಬಂಧುಗಳೇ, ಹೆಚ್ಚಿನ ಮಾಹಿತಿಯನ್ನು ಇನ್ನಷ್ಟು ರೈತರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.